ಮನೆಯವರೆಲ್ಲ ಒಟ್ಟಿಗೆ ಇದ್ದರೆ ಎಷ್ಟು ಖುಷಿಯಾಗಿರುತ್ತಲ್ವ. ಸೊ ನಾವು ಕೂಡ ಒಂದು ವಾರದಿಂದ ಎಲ್ಲ ಖುಷಿಯಾಗಿದ್ವಿ. ಈಗ ವಾಪಸ್ ನಾಳೆ ಬುಧವಾರ ಮೈಸೂರಿಗೆ ಹೊರಡಬೇಕು. ಹಾಗಾಗಿ ಇವತ್ತು ಮಂಗಳವಾರ ಮನೆಯವರೆಲ್ಲ ಸೇರಿಕೊಂಡು ಮಂಗಳವಾರದ ಸ್ಪೆಷಲ್ ಬಾಡೂಟಕ್ಕೆ ಅಮ್ಮ, ಆಂಟಿ, ತಂಗಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇವತ್ತು ಮಟನ್ ಪಲಾವ್, ಚಿಕನ್ ಚಾಪ್ಸ್ ಹಾಗೆ ಚಿಕನ್ ಕಬಾಬ್ ಎಲ್ಲನೂ ಮಾಡ್ತಿದ್ದಾರೆ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾವು ಕೂಡ ಬಂಡೆ ಮಹಾಕಾಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾನು ಸಾಗಿ ಪಾಪು ಹೊರಟಿದ್ದೀವಿ. ಸೊ ಬೆಂಗಳೂರಿಗೆ ಬಂದಾಗೆಲ್ಲ ಮಿಸ್ ಮಾಡಿದೆ ಬಂಡೆ ಮಹಾಕಾಳಿ ಅಮ್ಮನ ದರ್ಶನ ತಗೊಂಡೇ ಹೋಗೋದು, ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಇನ್ನು ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನ ತುಂಬಾ ರಶ್ ಇತ್ತು. ನಾವು ಹೋದಾಗ ಅರೌಂಡ್ 1 ಗಂಟೆ 1:30 ಆಗಿತ್ತು. ಸೊ ಸ್ಪೆಷಲ್ ದರ್ಶನದಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡು ಅದಾದಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ವಾಪಸ್ ನಾವು ಕ್ವಿಕ್ಕಾಗಿ ಅಲ್ಲಿಂದ ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋಗ್ತಿದ್ದಂಗೆ ಮನೇಲಿ ಆಲ್ರೆಡಿ ಅಮ್ಮ, ಆಂಟಿ ಎಲ್ಲ ಸೇರಿಕೊಂಡು ಮಟನ್ ಪಲಾವ್, ಬಿಸಿ ಬಿಸಿಯಾಗಿ ಚಿಕನ್ ಚಾಪ್ಸ್ ಹಾಗೆ ಚಿಕನ್ ಕಬಾಬ್ ಹಾಕಿದ್ರು. ಬಂದ ತಕ್ಷಣ ಊಟ ಮಾಡ್ತಾರೆ ಅಂತ ಹೇಳಿ. ಸೊ ನನ್ನ ತಂಗಿನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ಲು, ಅದಕ್ಕೆ ನಗ್ತಾ ಇದ್ಲು. ಇನ್ನು ಈ ಥರ ಎಗ್ ಮಸಾಲ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು. ಚೆನ್ನಾಗಿ ಊಟ ಮಾಡಿಕೊಂಡು ಮನೆಯವರೆಲ್ಲ ಸೇರ್ಕೊಂಡು ನಗಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ಸಂಜೆ ನಾನು, ಆಂಟಿ, ಮೋನಾ, ಮಮ್ಮಿ ಮತ್ತು ನಾನು ರೋಹನ್ ಇಷ್ಟು ಜನನು ಭಾಷಮ್ ಸರ್ಕಲ್ ಹೋಗಿ ಓಡಾಡಿಕೊಂಡು ಸುತ್ತಾಡಿಕೊಂಡು ಒಂದೊಳ್ಳೆ ದಿನ ಕಳ್ಕೊಂಡು ಮನೆಗೆ ಬಂದ್ವಿ.